ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ರಾಜೇಶ್. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಇವತ್ತಿನ ಟಾಪಿಕ್ ಏನಂತ ಅಂದರೆ, ನಾನು ಲಾಸ್ಟ್ ಟೈಮ್ ಪಿಗ್ಮೆಂಟೇಷನ್ ಬಗ್ಗೆ ಮಾತಾಡಿದ್ದೆ, ಮತ್ತು ಅದು ಕೆಲವು ಪೌಡರ್ ಸಹ ಅದರ ಹೆಸರು ಸಮೇತ ನಾನು ಹೇಳಿ ಹೇಗೆ ಹಚ್ಚೋದು, ಸೊ ಎಷ್ಟು ದಿನ ಹಚ್ಚಬೇಕು ಅಂತೆಲ್ಲ ಹೇಳಿದ್ದೆ. ಸೊ ಇವತ್ತು ನಾನು ಸೆಕೆಂಡ್ ಡೇಗೆ ಹೇಗೆ ಹಚ್ಚೋದು ಮತ್ತು ಇದ್ರ ಹೆಸರು ಯಾರೆಲ್ಲ ಮರ್ತ್ಕೊಂಡಿದ್ದೀರಾ ಇನ್ನೊಂದು ಸಲ ನೆನಪಿಸೋಣ ಅಂತ, ಹಾಗೆ ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳೋಣ ಅಂತ. ಮತ್ತು ಗೈಸ್ ನೀವೇ ನೋಡ್ಬಿಟ್ಟು ಹೇಳಿ, ನನಗಂತೂ ಏನು ಫೀಲಿಂಗ್ಸ್ ಗೊತ್ತಾಗ್ತಿಲ್ಲ. ಮುಂದೆ ತಾನೇ ಹಚ್ಚಿದ್ದೆ, ಸೊ ನನಗೆ ಇದ್ದಾಗೆ ಇದೆ ಅಂತ ಅನಿಸ್ತಿದೆ, ಹೋಗಿದೆ ಅಂತ ನನಗೇನು ಫೀಲ್ ಗೊತ್ತಾಗ್ತಿಲ್ಲ. ಸೊ ನಿಮ್ಗೇನಾದ್ರು ಹೋಗಿದೆ ಅಂತ ಅನಿಸಿದ್ರೆ ಲಾಸ್ಟ್ ಟೈಮ್ಗಿಂತ ಕಾಮೆಂಟ್ ಮಾಡಿ, ಓಕೆನಾ. ಸೊ ಇವಾಗ ಪೌಡರ್ ಹೆಸ್ರು ಹೇಳಿಬಿಡ್ತೀನಿ, ಮರ್ತ್ಬಿಟ್ಟಿದ್ರೆ ನೀವು ಆಮೇಲೆ ಅದಕ್ಕೆ. ಬಟ್ ಇನ್ನೊಂದು ಏನು ಗೊತ್ತಾ ಗೈಸ್, ಯಾರಿಗೆ ಪಿಗ್ಮೆಂಟೇಷನ್ ಇದೆ ಅವ್ರು ಮಾತ್ರ ಹಚ್ಚಿ ಆಯಿತಾ. ಸುಮ್ಮನೆ ಯಾರು ಹಚ್ಚೋಕ್ಕೆ ಹೋಗಬೇಡಿ. ಪಿಗ್ಮೆಂಟೇಷನ್ ನಂತರ ಯಾರಿಗಿದೆ ಅವ್ರು ಮಾತ್ರ ಹಚ್ಚಿ. ಸೊ ಇವಾಗ ನಾನು ಪೌಡರ್ ತೊಗೊಂಡಿದ್ದೀನಿ. ಸೊ ಆ ಪೌಡ್ರ್ ಹೆಸ್ರೇನಂತಂದರೆ ರೇಷ್ಮೆಯ ಪೌಡರ್, ಉದರದ ಪೌಡರ್, ಶಾಕುಂತಲ ಪೌಡರ್ ಅಂತ ಅದ್ರ ಹೆಸರು. ಸೊ ಅದನ್ನು ಜಾಸ್ತಿ ಹಾಕೋಗಿಲ್ಲ, ಇಷ್ಟೇ ತೊಗೋಬೇಕು. ನಾನು ನಿಮಗೆ ಲಾಸ್ಟ್ ಟೈಮು ಸಹ ತೋರಿಸಿದ್ದೆ ಎಷ್ಟು ತೊಗೋಬೇಕು ಅಂತ. ಇಷ್ಟೇ ಹಾಕೋಬೇಕು ಗೈಸ್. ಸೊ ಇಷ್ಟರಲ್ಲೇ ನಾವು ಪಿಗ್ಮೆಂಟೇಷನ್ ಎಲ್ಲಿದೆ ಅಲ್ಲಿಗೆ ಮಾತ್ರ ಹಚ್ಕೋಬೇಕು. ಸೊ ನಾನು ಲಾಸ್ಟ್ ಟೈಮ್ ಮುಖಕ್ಕೆಲ್ಲ ಹಚ್ಕೊಂಡಿದ್ದೆ. ಸೊ ಪಿಗ್ಮೆಂಟೇಷನ್ ಎಲ್ಲಿದೆ ಅಲ್ಲಿಗೆ ಮಾತ್ರ ಹಚ್ಕೊಳ್ಳಿ. ಸೊ ಮುಖಕ್ಕೆಲ್ಲ ಹಚ್ಕೋತೀನಿ ಅಂದರೆ ಹಚ್ಕೋಬೋದು, ನೋ ಪ್ರಾಬ್ಲಮ್. ಇದಕ್ಕೆ 2 ಡ್ರಾಪು ತೆಂಗಿನೆಣ್ಣೆ ಹಾಕಬೇಕು ಗೈಸ್. 2 ಡ್ರಾಪ್ ಅಲ್ಲ, ಸುಮಾರು ಆಯಿತು, 4 ಡ್ರಾಪ್ ಆಯಿತು. ಅಂದರೆ ಅದು ಮಿಕ್ಸ್ ಆಗೋಷ್ಟು ಹಾಕೋಬೇಕು ಗೈಸ್. ಚೆನ್ನಾಗಿ ಮಿಕ್ಸ್ ಮಾಡಿ ಏನು ಗೊತ್ತಾ ಗಾಯ್ಸ್, ನನಗೆ ಇದು ತುಂಬ ವರ್ಷದಿಂದ ಇದೆ. ನನಗೆ ಹೋಗ್ಬಿಟ್ರೆ ಸಾಕು ಅಂತ ಆಗಿದೆ. ನನಗೆ ಅದೊಂದು ತುಂಬ ತಲೆನೋವಿದೆ. ಯಾರು ನೋಡು ನಿನ್ನ ಮುಖ ಚೆನ್ನಾಗಿದೆ, ಬಟ್ ಆದರೆ ಈ ಪಿಗ್ಮೆಂಟೇಷನಿಂದ ನಿನ್ನ ಮುಖ ಹಾಳಾಗಿದೆ, ಅದೊಂದು ಹೋಗ್ಬಿಟ್ರೆ ನೀನು ಸ್ವಲ್ಪ ನಾರ್ಮಲಾಗಿ ಚೆನ್ನಾಗಿ ಕಾಣಿಸ್ತೀಯಾ ಅಂದರೆ ಅದು ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿಲ್ಲ, ಸುಮ್ಮನೆ ಅಂದರೆ ಓಕೆ ಮುಖದಲ್ಲಿ ಏನೂ ಕಲೆ ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿದ್ದಾರೆ. ಸೊ ಅದು ಹೋದರೆ ನನಗೂ ಸಾಕು ಗೈಸ್. ಅದು ಏನಕ್ಕೆ ಬರುತ್ತೆ ಅಪ್ಪ, ನನಗಂತೂ ಸಾಕಾಗ್ಬಿಟ್ಟಿದೆ. ಹೋಗಲಿ, ಏನೋ ಕ್ರೀಮ್ ಹಚ್ಚಿದ್ರೆ ಎಲ್ಲ ಹಿಂಗೆ ಹಚ್ಚಿರೋ ಹೋಗಬೇಕಲ್ವ, ಅದು ಕೂಡ ಇಲ್ಲ. ನಾನು ಏನೇನೆಲ್ಲ ಟ್ರೈ ಮಾಡಿಬಿಟ್ಟೆ. ಕ್ರೀಮು, ಅದೇನೇನೋ ಹೇಳಿದ್ರು ಸೊಪ್ಪೆಲ್ಲ ಹಾಕೋದು, ಅದೆಲ್ಲ ಸಿಕ್ಕಿದ್ದೆ. ಸೊ ನೋ ಯೂಸ್ ಗೈಸ್, ನನಗಂತೂ ಹೋಗೇ ಇಲ್ಲ. ಇದು ನೋಡಿ ಲೆಫ್ಟ್ ಸೈಡು ಹೆಂಗಿದೆ ಯಪ್ಪ, ಹಿಂಗೆ ಬರ್ತಾಯಿದೆ. ಇದು ಇಷ್ಟೇ ಇದೆ ಗೈಸ್, ಇಲ್ಲಿ ನೋಡಿ ಹಿಂಗೆ ಬರ್ತಾಯಿದೆ. ಅದನ್ನು ಕೂಡ ನನಗೆ ಸಾಕಾಗ್ಬಿಟ್ಟಿದೆ ಗೈಸ್. ನೋಡೋಣ, ಇವಾಗ ಹೇಳಿರೋದು ಒಬ್ಬರು ಆಂಟಿ ನಂಗೆ ಸಜೆಷನ್ ಕೊಟ್ಟಿದ್ರು. ಇದು ಸೆಕೆಂಡ್ ಹಚ್ತಾ ಇದ್ದೀನಿ, ನನಗೇನು ಫೀಲ್ ಗೊತ್ತಾಗ್ತಿಲ್ಲ. ಸೊ ಅಂದರೆ ಬಟ್ ತಪ್ಪು ತಿಳ್ಕೊಬೇಡಿ ಗೈಸ್, ನಾನು ತುಂಬ ರಾಂಗಾಗಿ ಹೇಳ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ಒಬ್ಬೊಬ್ಬರು ಸ್ಕಿನ್ ಟೈಪು, ಒಬ್ಬರಿಗೆ ಅಂಟುತ್ತೆ, ಕೇಳುತ್ತೆ, ಅಡ್ಜಸ್ಟ್ ಆಗಿ ಹೋಗ್ಬಿಡುತ್ತೆ. ಕೆಲವ್ರಿಗೂ ಹೋಗಲ್ಲ, ಅಂದರೆ ಸ್ಕಿನ್ ಮೇಲೆ ಡಿಪೆಂಡ್ ಗೈಸ್. ಸೊ ಅದರಿಂದ ನನ್ನ ಸ್ಕಿನ್ನಿಗೆ ಏನೋ ಗೊತ್ತಾಗ್ತಿಲ್ಲ, ಹೋಗ್ತಾನೇ ಇಲ್ಲ, ನನಗೆ ಏನು ಫೀಲ್ ಗೊತ್ತಾಗ್ತಿಲ್ಲ ಗೈಸ್ ನನಗಂತೂ. ಬಟ್ ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಸ್ಕಿನ್ಗೆ ಏನಾದರೂ ಅಡ್ಜಸ್ಟ್ ಆಗಿದ್ದರೆ, ಹೋಗಿದ್ದರೆ ಇದನ್ನೇ ತೊಗೊಂಡು ಅದು ಫುಲ್ ಹೋಗೋವರೆಗೂ ಹಚ್ಚಿ ಗಾಯ್ಸ್, ಅಷ್ಟೇ. ಸೊ ನಾನು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅಪ್ಲೈ ಮಾಡ್ಕೊತೀನಿ. ಅಪ್ಲೈ ಮಾಡಿ ಫುಲ್ ಓವರ್ ನೈಟ್ ಬಿಡಬೇಕು ಅಷ್ಟೇ ಗಾಯ್ಸ್. ಓವರ್ ನೈಟ್ ಬಿಟ್ಟು ಬೆಳಗ್ಗೆ ಮುಖ ತೊಳ್ಕೊಳ್ಳೋದು ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ. ನೋಡಿ ಈಗ ಹಚ್ಕೋತಾ ಇದ್ದೀನಿ, ಕೈಯಲ್ಲೇ ಹಚ್ಕೋಬೋದು, ಸುಮ್ಮನೆ ಕೈ ತೊಳಿಬೇಕಲ್ಲ ಅಂತ. ಆಯಿತು ಬಿಡಿ, ಕೈಯಲ್ಲೇ ಹಚ್ಕೋತೀನಿ. ಗೈಸ್, ನಾನು ಹೊಸದಾಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ನಾನು ಇದರಲ್ಲಿ ಬೆಳಿಬೇಕಂತ ಆಸೆ ಆಗಿದೆ.
ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ನಮ್ಮನ್ನು ಉಳಿಸಿ ಗಾಯ್ಸ್. ಥ್ಯಾಂಕ್ ಯು. ನೋಡಿ ಹೀಗೆ ಹಚ್ಕೋತಾ ಇದ್ದೀನಿ. ಹೀಗೆ ಹಚ್ಕೊಂಡು ಆದರೆ ಯಾರು ನನಗೆ ಬೈಕೋಬೇಡಿ, ತಪ್ಪಾಗಿ ಏನಾದ್ರು ಮಾತಾಡಿದರೆ ಮತ್ತು ಮಿಸ್ಟೇಕಾಗಿ ಮಾತಾಡಿದರೆ, ಯಾಕೆಂದರೆ ನನಗೆ ಸರಿಯಾಗಿ ವ್ಲಾಗಲ್ಲಿ ಹೇಗೆ ಮಾತಾಡಬೇಕಂತ ನನಗೆ ಇನ್ನಷ್ಟು ಗೊತ್ತಾಗ್ತಿಲ್ಲ. ಸೊ ಹೋಗ್ತಾ ಹೋಗ್ತಾ ನನಗೆ ಅಭ್ಯಾಸ ಆದರೆ ನಾನು ಸರಿ ಮಾಡ್ಕೊತೀನಿ ಗೈಸ್. ಸೊ ಅಲ್ಲಿವರೆಗೂ ಪ್ಲೀಸ್ ಸಪೋರ್ಟ್ ಮಾಡಿ, ತಪ್ಪು ತಿಳ್ಕೊಬೇಡಿ. ಬ್ಯಾಡ್ ಕಮೆಂಟ್ಸ್ ಮಾತ್ರ ದಯವಿಟ್ಟು ಹಾಕಬೇಡಿ ಗೈಸ್. ನಿಮಗೆ ಏನು ಅನಿಸುತ್ತೆ ಅದನ್ನು ಕಾಮೆಂಟ್ಸಲ್ಲಿ ಹಾಕಿ, ಒಳ್ಳೆಯದನ್ನು. ಸುಮ್ಮನೆ ಏನಕ್ಕೆ ಮುಖ ಎಲ್ಲ ಹಚ್ಕೊಳ್ಳೋದಲ್ವ ಗೈಸ್, ಪಿಗ್ಮೆಂಟೇಷನ್ ಎಲ್ಲಿದೆ ಅಲ್ಲಿ ಮಾತ್ರ ಹಚ್ಕೊಳ್ಳೋಣ ಅಲ್ವಾ. ಸೊ ಯಾರೆಲ್ಲ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತೀನಿ. ಏಕೆಂದರೆ ನಾನು ಗುರ್ತಿಸ್ಕೋಬೇಕು ಅನ್ನೋ ಆಸೆ ನನಗೆ. ಕೆಲವ್ರಿಗೆ ಒಂದೊಂದು ಡ್ರೀಮ್ ಇರುತ್ತೆ ಗಾಯ್ಸ್, ಇದರಲ್ಲೇ ಬೆಳಿಬೇಕು, ನಾವು ಹೀಗಿರಬೇಕು ಹಾಗಿರಬೇಕು ಅಂತ. ಕೆಲವ್ರಿಗೆ ಸಕ್ಸಸ್ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಬಟ್ ನೋಡುವ, ನಮಗೂ ಏನಾದರೂ ದೇವರು ಕರುಣೆ ತೋರಿಸಿದ್ರೆ, ಜನಗಳು ಸಹ ಕರುಣೆ ತೋರಿಸಿದ್ರೆ ಆಗುತ್ತೆ ಅಷ್ಟೇ ಗಾಯ್ಸ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಟ್ ಯಾರಿಗೆ ಪಿಗ್ಮೆಂಟೇಷನ್ ಇದೆ ಅವ್ರು ಮಾತ್ರ ಹಚ್ಕೊಳ್ಳಿ, ಸುಮ್ಮನೆ ಎಲ್ಲರೂ ಹಚ್ಕೋಬೇಡಿ ಗೈಸ್. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಆಮೇಲೆ ನನಗೆ ಬೈಕೋಬೇಡಿ ಆಮೇಲೆ. ಅದಕ್ಕೆ ಓಕೆ, ಬಾಯ್ ಗಾಯ್ಸ್.